ಹಾಯ್ ಗಾಯ್ಸ್, ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ GK. ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಶಬ್ದಗಳ ಸಂಗ್ರಹ ಅಂದರೆ ವೊಕ್ಯಾಬ್ಯುಲರಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಕಳೆದ ತರಗತಿಯಲ್ಲಿ ದ್ವಿರುಕ್ತಿಗಳನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಈ ಒಂದು ತರಗತಿಯಲ್ಲಿ ನಾವು ತತ್ಸಮ ಹಾಗೂ ತದ್ಭವ ಪದಗಳನ್ನು ಹೇಗೆ ಬಳಕೆ ಮಾಡಬೇಕು, ಅವುಗಳ ಉಗಮ ಹೇಗಾಯಿತು, ಅವುಗಳನ್ನು ಹೇಗೆ ಬಳಸಬೇಕು ಅಂತೇಳಿ ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ತುಂಬ ಆಳವಾದಂತಹ ವಿಚಾರದೆಡೆಗೆ ನಿಮ್ಮನ್ನು ಕೊಂಡೊಯ್ತಾ ಇದ್ದೀನಿ. ಹಾಗಿದ್ರೆ ನೋಡೋಣ, ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದಂತಹ ಸ್ಥಾನವನ್ನು ಪಡ್ಕೊಂಡಿರೋದು ತತ್ಸಮ ತದ್ಭವ ರೂಪಗಳು. ಹಾಗಾದರೆ ತತ್ಸಮ ತದ್ಭವ ಅಂದರೆ ಏನಂತ ಹಾಗಂದರೆ ಏನು ಅಂತ ನೋಡೋಣ. ತತ್ಸಮಗಳು ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವಂತಹ ಶಬ್ದಗಳೇನಾಗ್ತವೆ, ತತ್ಸಮಗಳು ಅಂತೇಳಿ ಆಗ್ತವೆ. ಅಂದರೆ ಸಂಸ್ಕೃತದಿಂದ ವಿಕಾರವನ್ನು ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವಂತಹ ಶಬ್ದಗಳೆಲ್ಲ ಏನಾಗ್ತವೆ, ತತ್ಸಮಗಳು ಅಂತೇಳಿ ಅನ್ಸ್ಕೊಳ್ತವೆ. ಹಾಗಾದರೆ ಇಲ್ಲಿ ತತ್ ಅಂದರೆ ಏನು, ಅದಕ್ಕೆ ಸಮ ಅಲ್ವಾ, ಅದಕ್ಕೆ ಅಂತ ಅರ್ಥ ಆಗುತ್ತೆ. ಇನ್ನು ಸಮ ಅಂದರೆ ಏನು, ಸಮಾನವಾದುದು ಎಂಬ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಅದಕ್ಕೆ ಎಂದರೆ ಸಂಸ್ಕೃತಕ್ಕೆ ಸಮಾನ ಎಂಬ ಅರ್ಥವನ್ನು ಕೊಡುತ್ತೆ. ಇವನ್ನು ಕೆಲವರು ಏನಂತಾರೆ ಅಂದರೆ ಸಮ ಸಂಸ್ಕೃತಗಳು ಅಂತಲೂ ಕೂಡ ಕರೀತಾರೆ. ಕನ್ನಡಕ್ಕೂ ಸಂಸ್ಕೃತಕ್ಕೂ ಇವು ಸಮಾನ ರೂಪಗಳೆಂದು ತಾತ್ಪರ್ಯ ಅಂತಲೂ ಕೂಡ ಕೆಲವೊಬ್ಬರು ಹೇಳ್ತಾರೆ. ಅಲ್ದಂಗೆ ತದ್ಭವ ಶಬ್ದಗಳ ಸಂಸ್ಕೃತ ರೂಪಗಳನ್ನು ತತ್ಸಮಗಳೆಂದೇ ಕರೀತಾರೆ. ನಿಮಗೆ ಗೊತ್ತಿರ್ಬೋದು. ಇವು ನಾನು ಯಾಕೆ ಡೆಪ್ತಾಗಿ ಹೇಳ್ತಾ ಇದ್ದೀನಿ ಮೇಡಮ್, ಏನು ಒಂದು 5-6 ಮಾರ್ಕ್ಸಿಗೆ ಬರ್ತವೆ, ಇಷ್ಟೊಂದು ಡೆಪ್ತಾಗಿ ಹೇಳಿಬಿಡ್ರಿ ಅಂತ ಅಂತಿರ್ಬೋದು, ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ಹೇಳೋದು ಒಂದೇ ಸಲ ನೀಟಾಗಿ ತಿಳ್ಕೊಳ್ರಿ. ಮತ್ತೆ ಈ ತತ್ಸಮ ತದ್ಭವಗಳನ್ನು ನನ್ನ ಕೈಯಿಂದ ಹೇಳೋದಾಗಲ್ಲ. ಸೊ ಹಂಗಾಗಿ ಏನು ಕೊಟ್ಟಿರ್ತೀವ, ಏನು ಅದ್ರ ಮೇಲೆ ವರ್ಕ್ ಮಾಡೋದು ಕಲಿಬೇಕು. ವರ್ಕನ್ನು ಹೆಚ್ಚು ವರ್ಕ್ ಮಾಡಿದಾಗ ನಿಮಗೆ ಮಾಹಿತಿಗಳು ತಿಳಿತಾ ಹೋಗ್ತವೆ. ಇನ್ನು ಉದಾಹರಣೆಗೆ ರಾಮ, ಭೀಮ, ಕಾಮ, ವಸಂತ, ಸೋಮ, ಚಂದ್ರ, ಸೂರ್ಯ, ಗ್ರಹ, ಕರ್ತೃ, ಶತ್ರು, ಸ್ತ್ರೀ, ಶ್ರೀ, ವನ, ಮಧು, ಕಮಲ, ಭುವನ, ಭವನ, ಶಯನ, ಶ್ರುತಿ, ಸ್ಮೃತಿ, ಶುದ್ಧಿ, ಸಿದ್ಧಿ, ಕವಿ, ಕಾವ್ಯ, ರವಿ, ಗಿರಿ, ಲಿಪಿ, ಪಶು, ಶಿಶು, ರಿಪು, ಭಾನು, ಯತಿ, ಮತಿ, ಪತಿ, ಗತಿ ಇತ್ಯಾದಿ. ಗೊತ್ತಾಯ್ತಾ? ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ ಪೂರ್ಣ ವಿಕಾರವನ್ನಾಗಲಿ ಹೊಂದಿ ಬಂದಿರತಕ್ಕಂಥ ಶಬ್ದಗಳನ್ನು ನಾವು ತದ್ಭವಗಳು ಅಂತೇಳಿ ಕರಿತೀವಿ. ಹಾಗಂದರೆ ತತ್ ಅಂದರೆ ಏನಿಲ್ಲಿ, ಅದರಿಂದ. ಅಂದರೆ ಸಂಸ್ಕೃತದಿಂದ ಭವ ಅಂದರೆ ಇಲ್ಲಿ ತತ್ ಅಂದರೆ ಅದರಿಂದ, ಭವ ಅಂದರೆ ಹುಟ್ಟಿದ, ಅಂದರೆ ಅದರಿಂದ ಹುಟ್ಟಿದ ಅಥವಾ ನಿಷ್ಪನ್ನವಾದದ್ದು ಅಂತಲೂ ಕೂಡ ಅರ್ಥವನ್ನು ಕೊಡುತ್ತೆ. ಅಲ್ಪ ಸ್ವಲ್ಪ ವಿಕಾರ ಹೊಂದಿದಂತಹ ಶಬ್ದಗಳನ್ನು ಸಮ ಸಂಸ್ಕೃತ ಅಂತಲೂ ಕೂಡ ಕರೀತಾರೆ. ಇವುಗಳಿಗೆ ಉದಾಹರಣೆ ನೋಡಿ, ಮಾಲೆ, ಸೀತೆ, ಉಮೆ, ವೀಣೆ, ಅಜ್ಜ, ಬಂಜೆ, ಸಿರಿ, ಬಾವಿ, ದನಿ, ಹೀಗೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡ್ಬೋದು. ಇನ್ನು ಅಲ್ಪ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿ ಕನ್ನಡಕ್ಕೆ ಬಂದಿರತಕ್ಕಂಥ ಸಂಸ್ಕೃತ ಶಬ್ದಗಳ ಪಟ್ಟಿ. ಇಲ್ಲಿ ಸಂಸ್ಕೃತ ರೂಪ ಮತ್ತು ವ್ಯತ್ಯಾಸ ರೂಪ, ತತ್ಸಮ ಹಾಗೂ ತದ್ಭವ ರೂಪಗಳು. ದಯೆ ಅಥವಾ ದಯ ಅಂತಲೂ ಕೂಡ ಬರಿಬೋದು. ಗ್ರೀವ, ಗ್ರೀವೆ, ಗ್ರೀವ ಅಂದರೆ ಸ್ವಲ್ಪ ವ್ಯತ್ಯಾಸ ರೂಪದಲ್ಲಿ ಬಂದಿರತಕ್ಕಂಥ ಪದಗಳು. ಈಗ ಕರುಣ, ಕರುಣೆ, ಕರುಣ ಈ ರೀತಿ ಬರಿತೀವಿ. ಶಮ, ಶಮೆ, ನಾರಿ, ನಾರಿ, ವಧ, ವಧೆ, ನದಿ, ನದಿ, ಅಭಿಲಾಷ, ಅಭಿಲಾಷೆ, ವಧು, ವಧು, ಪ್ರಶ್ನ, ಪ್ರಶ್ನೆ, ಸರಯು, ಸರೆಯು, ಸ್ವಯಂಭೂ, ಸ್ವಯಂಭೂ, ಸರಸ್ವತಿ, ಸರಸ್ವತಿ. ಹೀಗೆ ನೀವು ಇದನ್ನು ನನ್ನ ನೋಟ್ಸನ್ನು ಕಂಪ್ಲೀಟಾಗಿ ಕೊಟ್ಟಿರ್ತೀನಿ, ನೋಡ್ಬೋದು. ಇಲ್ಲಿ ಎಲ್ಲೆಲ್ಲಿ ಬದಲಾವಣೆ ಆಗಿದೆ ಸಂಸ್ಕೃತ ಪದ, ಆಮೇಲೆ ವ್ಯತ್ಯಾಸ ರೂಪವನ್ನು ಎಲ್ಲೆಲ್ಲಿ ಹೊಂದಿದೆ ಅಂತೇಳಿ ನೀವೇನು ಮಾಡ್ಬೋದು, ಗುರುತಿಸ್ಬೋದು. ಹಾಗೆಯೇ ಎಕ್ಸಾಮ್ಸಲ್ಲೂ ಕೂಡ ಈ ರೀತಿಯಾದಂಥ ಜಾಸ್ತಿ ಕೇಳ್ತಾ ಇರ್ತಾರೆ. ಈ ಶಾಸ್ತ್ರಿ ಅನ್ನೋದು ಪದಕ್ಕೆ ಅದು ತದ್ಭವ ರೂಪ ಏನಾಗ್ತದೆ ಅಂತಂದರೆ ಶಾಸ್ತ್ರಿ ಆಗುತ್ತೆ. ರಮ, ರಮೆ, ಕಾವೇರಿ, ಕಾವೇರಿ, ಇಂಥ ಪದಗಳು ಭಾಳ ಇಂಪಾರ್ಟೆಂಟು, ನೋಡ್ಕೊಳ್ತಾ ಹೋಗ್ರಿ. ಸೊ ಇನ್ನು ಕೆಲವೊಂದು ಸಂಸ್ಕೃತ ರೂಪ ಮತ್ತು ವ್ಯತ್ಯಾಸ ರೂಪವನ್ನು ಪಡ್ಕೊಂಡಂಥ ಇನ್ನೂ ಕೆಲವೊಂದು ಪದಗಳನ್ನು ನೋಡೋದಾದರೆ ನಿದ್ರಾ, ನಿದ್ರೆ, ದ್ರಾಕ್ಷ, ದ್ರಾಕ್ಷೆ, ಯವನಿಕ, ಯವನಿಕೆ, ಮಾತ್ರ, ಮಾತ್ರೆ, ದ್ರೌಪದಿ, ದ್ರೌಪದಿ, ಶಾಖ, ಶಾಖೆ,
ವೇಳ, ವೇಳೆ. ಓಕೆ, ಈ ರೀತಿ ಇಷ್ಟು ಪದಗಳನ್ನು ನಾವು ನೋಡ್ಬೋದು. ಹಾಗಾದರೆ ಇವು ಯಾವುದಕ್ಕೆ ಸಂಬಂಧಪಟ್ಟದ್ದು? ಈ ಮೇಲಿನ ಎಲ್ಲ ಉದಾಹರಣೆಗಳಲ್ಲಿ ಮುಖ್ಯವಾಗಿ ಸಂಸ್ಕೃತದ ಆಕಾರಂತ ಶಬ್ದಗಳು ಏನಾಗಿದ್ದಾವೆ? ಏಕಾರಂತ ಶಬ್ದಗಳಾಗಿದ್ದಾವೆ. ಮಾಲಾ ಇದ್ದಿದ್ದೇನಾಗಿದೆ? ಮಾಲೆ, ಮಾಲಾ. ಆ ಇತ್ತು, ಇಲ್ಲಿ ಬದಲಾವಣೆ ಹೊಂದಂಥ ಸಂದರ್ಭದಲ್ಲಿ ಎ ಆಗಿ ಬದಲಾವಣೆ ಆಗಿವೆ. ವದ ಇದ್ದಿದ್ದು ವದೆ ಆಗಿದೆ. ಕೆಲವು ದೀರ್ಘಾಂತರಗಳು ಏನಾಗಿದ್ದಾವೆ ಅಂದರೆ ರಸ್ವ ಸ್ವರಾಂತಗಳು ಕೂಡ ಆಗಿದ್ದಾವೆ. ಲಕ್ಷ್ಮೀ ದೀರ್ಘ ಇದೆ, ಮತ್ತು ಇಲ್ಲಿ ದೀರ್ಘವನ್ನು ತಗೊಂಡಿಲ್ಲ. ಸೊ ಹಂಗಾಗಿ ಈ ಪದಗಳನ್ನು ಕೂಡ ನೆನ್ಪಿಡಬೇಕಾಗತ್ತೆ. ಕೆಲವು ಆಕಾರಂತಗಳು ಅಕಾರಂತಗಳಾಗಿಯೂ ಕೂಡ ಬದಲಾವಣೆ ಆಗಿವೆ. ಹಾಗಾದರೆ ಹೇಗೆ ನೋಡಿ, ದಯಾ, ದಯಾ, ದಯಾ ಇಲ್ಲಿ ಆಕಾರ, ಆಕಾರಾಂತಗಳು ಈ ದೊಡ್ಡ ಬರುತ್ತಲ್ಲ ಆಕಾರಾಂತಗಳಿದೆ, ಮತ್ತು ಅದು ವ್ಯತ್ಯಾಸ ಬಂದಿದಂಥ ರೂಪ ಆಕಾರವನ್ನು ಹೊಂದಿಲ್ಲ, ಜಸ್ಟ್ ಸಣ್ಣ ಆ. ಓಕೆ, ಆಮೇಲೆ ಹೀಗೆ ಸ್ಥೂಲವಾಗಿ ನಾವು ಅದನ್ನು ತಿಳ್ಕೊಳ್ತಾ ಹೋಗ್ಬೋದು. ಅಲ್ಪ ಸ್ವಲ್ಪ ಗೊಂಡ ಮೇಲೆ ಇವು ಕನ್ನಡದ ಪ್ರಕೃತಿಗಳಾಗುತ್ತೆ. ಇವುಗಳ ಮೇಲೆ ಕನ್ನಡದ ಪ್ರತ್ಯಯಗಳನ್ನು ಕೂಡ ನಾವು ಹಚ್ಬೋದು ಅಲ್ವಾ. ಇನ್ನು ಇಂಥವನ್ನೇ ನಾವೇನಂತ ಕರಿತೀವಿ ಅಂದರೆ ಸಮಸಂಸ್ಕೃತಗಳು ಅಂತ ಕರಿತೀವಿ. ಶಬ್ದದ ಕೊನೆಯಲ್ಲಿ ಋಕಾರವು ಅ, ಅರ್ ಎಂದು ವ್ಯತ್ಯಾಸಗೊಳ್ಳುತ್ತೆ. ಕೆಲವು ಏಕಾರಂತಗಳು ಕೂಡ ಆಗುತ್ತೆ, ಅನಂತರ ಕನ್ನಡ ಪ್ರಕೃತಿಗಳಾಗಿ ಬದಲಾವಣೆ ಹೊಂದ್ತವೆ. ಹಾಗಾದರೆ ಯಾವ್ಯಾವು? ಕರ್ತೃ, ಕರ್ತ, ಕರ್ತಾರ. ನೇತೃ, ನೇತಾರ. ದಾತೃ, ದಾತ, ದಾತಾರ. ಸವಿತೃ, ಸವಿತಾರ. ಪಿತೃ, ಪಿತಾ, ಪಿತರ. ಭರ್ತೃ, ಭರ್ತಾರ. ಮಾತೃ, ಮಾತೆ. ಹೋತೃ, ಹೋತಾರ. ಇವೆಲ್ಲವುಗಳನ್ನು ನೀವು ಗಮನಿಸಿ. ಕೆಲವು ಮೂರನೇದು ಏನು ಹೇಳುತ್ತೆ? ಕೆಲವು ನಕಾರಾಂತ ಶಬ್ದಗಳು ನಾಕಾರಂತ ಅಂದರೆ ರಾಜನ್, ಬ್ರಹ್ಮನ್, ಕರೀನ್. ಇಲ್ಲಿ ನಾ ಲಾಸ್ಟ್ ಪದ ಏನಾಗಿದೆ ಅಂತಂದರೆ ಲಾಸ್ಟ್ ಅಕ್ಷರ ನಾಕಾರಂತದಿಂದ ಎಂಡಾಗಿದೆ. ಈ ನಾಕಾರಂತದಿಂದ ಎಂಡಾದಂತಹ ಶಬ್ದಗಳು ಕೊನೆಯ ನಾಕಾರವನ್ನು ಲೋಪ ಮಾಡಿಕೊಂಡು ಕೂಡ ಕನ್ನಡ ಪ್ರಕೃತಿಗಳಾಗತ್ತೆ. ಹೇಗಾಗ್ತದೆ ಅಂತಂದರೆ ಇಲ್ಲಿ ರಾಜನ್ ಅಂತಕ್ಕಂಥ ಸಂಸ್ಕೃತ ಪದ ಇತ್ತು ಅಂದರೆ ಅದು ವ್ಯತ್ಯಾಸವನ್ನು ಹೊಂದ್ಬಿಟ್ಟು ರಾಜ ಅಂತಕ್ಕಂಥ ಕನ್ನಡ ಪ್ರಕೃತಿ ಆಗುತ್ತೆ. ಬ್ರಹ್ಮನ್, ಬ್ರಹ್ಮ. ಕರಿನ್, ಕರಿ. ಪುರೂರವನ್, ಪುರೂರವ. ಆತ್ಮನ್, ಆತ್ಮ. ಯುವನ್, ಯುವ. ಧಾಮನ್, ಧಾಮ. ಮೂರ್ಧನ್, ಮೂರ್ಧ. ಈ ರೀತಿ ಗೊತ್ತಾಯ್ತಾ? ಲಾಸ್ಟ್ ನಾಕಾರಂತನೂ ಕೂಡ ಲೋಪ ಆಗಿ ಅದಿಲ್ದಂಗೆ ಬರುತ್ತೆ. ಕೆಲವು ವ್ಯಂಜನಾಂತ ಶಬ್ದಗಳು ಕೊನೆಯ ವ್ಯಂಜನವನ್ನು ಲೋಪ ಮಾಡಿಕೊಂಡಾಗಲಿ ಅಥವಾ ಇನ್ನೊಂದು ಅದೇ ವ್ಯಂಜನ ಮತ್ತು ಊಕಾರದೊಡನಾಗಲಿ ವ್ಯತ್ಯಾಸಗೊಂಡು ಕನ್ನಡದ ಪ್ರಕೃತಿಗಳಾಗ್ತವೆ. ಗೊತ್ತಾಯ್ತಾ? ಹಾಗಾದರೆ ಇಲ್ಲಿನ ಬದಲಾವಣೆಗಳ ರೂಪ ಹಾಗೆಯೇ ಸಂಸ್ಕೃತ ರೂಪಗಳನ್ನು ನೀವು ಗಮನಿಸ್ಬೋದು. ಧನಸ್ಸಿದೆ, ಧನು, ಧನಸ್ಸು ಅಂತ ಹೇಳ್ಬೋದು. ಆಮೇಲೆ ಶಿರಸ್, ಶಿರ. ಆಮೇಲೆ ಯಶಸ್, ಯಶ, ಯಶಸ್ಸು ಅಂತಲೂ ಕೂಡ ಕರೀತಾರೆ. ಮನಸ್, ಮನ, ಮನಸ್ಸು. ತೇಜಸ್, ತೇಜ, ತೇಜಸ್ಸು. ಇಲ್ಲಿ ಊಕಾರವನ್ನು ತಗೊಳುತ್ತೆ. ಲಾಸ್ಟ್ ಏನಾಗಿರುತ್ತೆ? ಅರ್ಕಾರದಿಂದ ಎಂಡಾಗಿರುತ್ತೆ. ಅರ್ರ ಅಂತಂದರೆ ಈ ಅರ್ಧಾಕ್ಷರದಿಂದ ಎಂಡಾಗಿರುತ್ತೆ. ಆದರೆ ಇದು ಕನ್ನಡ ಪ್ರಕೃತಿ ಆಗಂಥ ಸಂದರ್ಭದಲ್ಲಿ ಪ್ಲಸ್ ಊಕಾರವನ್ನು ತಗೊಂಡು ಸೂ ಆಗುತ್ತೆ. ಓಕೆ, ಹಾಗಾಗಿ ಇಂತಹ ಕೆಲವೊಂದು ಪದಗಳನ್ನು ನಾವು ವೀಕ್ಷಣೆ ಮಾಡ್ಬೋದು. ಇನ್ನು ಕೆಲವು ಸಂಸ್ಕೃತದ ಪ್ರಥಮ ವಿಭಕ್ತ್ಯಂತ ಏಕವಚನಗಳು ತಮ್ಮ ಕೊನೆಯ ವ್ಯಂಜನದೊಡನೆ ಇನ್ನೊಂದು ಅದೇ ವ್ಯಂಜನ ಮತ್ತು ಊಕಾರ ಸೇರಿಸ್ಕೊಂಡು ಕನ್ನಡ ಪ್ರಕೃತಿಗಳಾಗುತ್ತೆ. ಹಾಗಾದರೆ ಹೇಗೆ ನೋಡಿ, ಸಂಸ್ಕೃತದಲ್ಲಿ ಪ್ರಥಮ ಏಕವಚನದ ರೂಪ ಪ್ರತಿಪತ್, ವಿಕಾರಗೊಂಡಂಥ ರೂಪ ಪ್ರತಿಪತ್ತು. ದಿಕ್, ದಿಕ್ಕು. ಕ್ಷುತ್, ಕ್ಷುತ್ತು. ತ್ವಕ್, ತ್ವಕ್ಕು. ಸಂಪತ್, ಸಂಪತ್ತು. ಈ ರೀತಿ. ಓಕೆ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ನು ಮುಂದಿನ ರೂಲ್ಸ್ ನೋಡೋಣ. ಸಂಸ್ಕೃತದ ಪ್ರಥಮ ವಿಭಕ್ತಿಯ ಬಹುವಚನಾಂತವಾಗಿರುವ ಕೆಲವು ಪುಲ್ಲಿಂಗ ವ್ಯಂಜನಾಂತ ಶಬ್ದಗಳು ತಮ್ಮ ಕೊನೆಯ ವಿಸರ್ಗವನ್ನು ಲೋಪ ಮಾಡಿಕೊಳ್ಳುತ್ತೆ, ನಂತರ ಕನ್ನಡದ ಪ್ರಕೃತಿಗಳಾಗುತ್ತೆ. ಹೇಗೆ ಅಂದರೆ ಪ್ರಥಮ ವಿಭಕ್ತಿ ಬಹುವಚನ ರೂಪ, ಅಲ್ಲಿ ಏಕವಚನ ರೂಪವನ್ನು ನೋಡಿದ್ವಿ. ಇಲ್ಲಿ ಬಹುವಚನ ರೂಪವು ಕೂಡ ವಿಕಾರಗೊಂಡಂಥ ರೂಪ ಆಗುತ್ತೆ. ವಿದ್ವಾಂಸಃ, ವಿದ್ವಾಂಸ. ಭಗವಂತ, ಭಗವಂತ. ಇಲ್ಲಿ ವಿಸರ್ಗವನ್ನು ತಗೊಂಡಿದೆ, ನೆನ್ಪಿಟ್ಕೊಳ್ರಿ. ಅನುಸ್ವಾರ ಮತ್ತು ವಿಸರ್ಗಗಳ ಬಗ್ಗೆನೂ ಕೂಡ ಈ ಹಿಂದೆ ನಾವು ತಿಳಿಸ್ಕೊಟ್ಟಿದ್ದೀವಿ. ಸೊ ಇಲ್ಲಿ ಇದು ತಿಳ್ಕೊಂಡಾದ ನಂತರ ಹನುಮಂತ, ಇಲ್ಲಿ ವಿಸರ್ಗ ಹೋಗುತ್ತೆ. ಈ ವಿಕಾರವಂತಹ ರೂಪದಲ್ಲಿ ಹನುಮಂತ ಅಂತ ಸಾಮಾನ್ಯವಾಗಿ ನಾವು ಕನ್ನಡದಲ್ಲಿ ಹೇಗೆ ಬರಿತೀವಲ್ಲ ಅದೇ ರೀತಿ ಪ್ರಕೃತಿಗಳನ್ನು ತಗೊಳುತ್ತೆ. ಇನ್ನು ಆರನೇದಾಗಿ ಏಳನೇದು, ಸಂಸ್ಕೃತದ ಕೆಲವು ವ್ಯಂಜನಾಂತ ಶಬ್ದಗಳು ಆ ವ್ಯಂಜನದ ಮುಂದೆ ಒಂದು ಆಕಾರದೊಡನೆ ಅಂದರೆ ಆಕಾರಾಂತಗಳಾಗಿ ಕನ್ನಡದ ಪ್ರಕೃತಿಗಳಾಗುತ್ತೆ. ದಿವ್ ಅಂತ ಇದೆ.
ದಿವ್ ಅರ್ಧಾಕ್ಷರ ಇದೆ. ಇದು ವ್ಯಂಜನ ಅಂತ ಸಂಸ್ಕೃತ ಶಬ್ದ. ಇಲ್ಲಿ ವಿಕಾರಗೊಂಡಾಗ ಅಂದರೆ ತತ್ಸಮ ತದ್ಭವ ಅಷ್ಟೇ ನೆನ್ಪಿಟ್ಕೊಡ್ರಿ, ಡೋಂಟ್ ಬಿ ಕನ್ಫ್ಯೂಸ್ಡ್. ದಿವ್ ದಿವ, ವೇದವಿದ್ ವೇದವಿದ, ಚತುರ್ ಚತುರ ಆಗುತ್ತೆ, ಸಂಪತ್ ಸಂಪದ, ಬುಧ್ ಬುಧ, ಮರುತ್ ಮರುತ್, ಕುಕುಬ್ ಕುಕುಬ, ಗುಣಬಾಸ್ ಗುಣಬಾಜ. ಈ ಮೇಲೆ ಇದುವರೆಗೆ ಹೇಳಿದಂಥ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರತಕ್ಕಂಥ ಶಬ್ದಗಳು ಕೊನೆಯಲ್ಲಿ ಏನಾಗ್ತವೆ ಅಂತಂದರೆ ಅಲ್ಪ ಸ್ವಲ್ಪ ವಿಕಾರವನ್ನು ಹೊಂದಿ ಬೇರೆ ರೀತಿಯಾಗಿ ಬದಲಾವಣೆ ಆಗ್ತವೆ. ಇನ್ನು ಸಂಸ್ಕೃತದಲ್ಲಿ ಶಗಳನ್ನು ಹೊಂದಿರತಕ್ಕಂಥ ಶಬ್ದಗಳು ಕನ್ನಡದಲ್ಲಿ ಸಾಕಾರವಾಗಿ ಬದಲಾವಣೆ ಆಗುತ್ತೆ. ಯಾಕಾರಕ್ಕೆ ಜಾಕಾರನು ಕೂಡ ಬರುತ್ತೆ. ತದ್ಭವಗಳ ರೂಪಗಳನ್ನು ನೋಡೋಣ. ಶಶಿ ಇದ್ದಿದ್ದೇನಾಗ್ತದೆ ಸಸಿ. ನೋಡಿ, ತತ್ಸಮ ರೂಪ ಶಶಿ ಇತ್ತು ಅಂದರೆ ಅಲ್ಲಿ ತದ್ಭವ ರೂಪ ಏನು ಬರಿಬೇಕು, ಸಸಿ ಬರಿಬೇಕು. ಔಷಧ ಔಷಧ, ಇಲ್ಲಿ ಶಕಾರ ಸಕಾರವನ್ನು ತಗೊಂಡಿದೆ, ಇಲ್ಲಿ ಶಕಾರ ಸಕಾರವನ್ನು ತಗೊಂಡಿದೆ. ಇಲ್ಲಿ ಯೋಕಾರ ಏನಾಗಿದೆ, ಜೋ ಅಂದರೆ ಯಾ ಇದ್ದಾಗ ಜೋ ಬರುತ್ತೆ, ಶೇ ಇದ್ದಾಗ ಸಕಾರ ಬರುತ್ತೆ, ನೆನ್ಪಿಟ್ಕೊಳ್ರಿ. ಇನ್ನು ಶೇಷ ಸೇಸೆ ಆಗುತ್ತೆ, ಯುದ್ಧ ಜುದ್ಧ, ಶಾಂತಿ ಶಾಂತಿ, ಮಷಿ ಮಸಿ, ಯವ ಜವೆ, ಆಕಾಶ ಆಗಸನು ಬರುತ್ತೆ, ಆಕಾಶನೂ ಬರುತ್ತೆ. ಪಾಷಾಣ ಪಾಸಣ, ವಿದ್ಯಾ ಬಿಜ್ಜೆ, ವಿದ್ಯಾ ಬಿಜ್ಜೆ, ವಾಕಾರಕ್ಕೆ ಬಾಕಾರ ಬಂದಿದೆ. ಇನ್ನು ಯಶ್ ಜಸ, ವಂದ್ಯ ಬಂಜೆ, ಶಿರ ಸಿರ, ಹೀಗೆ ಭಾಳಷ್ಟು ಪದಗಳನ್ನ ನಾನು ನಿಮಗೆ ಎಕ್ಸಾಂಪಲಾಗಿ ಕೊಟ್ಟಿದ್ದೀನಿ. ಎಲ್ಲವನ್ನು ನೀವು ಓದ್ಕೊಳ್ರಿ. ವರ್ಗದ ಪ್ರಥಮಾಕ್ಷರಗಳಿಂದ ಕೂಡಿದಂತಹ ಅನೇಕ ಸಂಸ್ಕೃತ ಶಬ್ದಗಳು ಅದೇ ವರ್ಗದ ಮೂರನೆಯ ವರ್ಣಗಳಾಗುತ್ತೆ. ಅವು ಇಂತಹ ಸ್ಥಾನದಲ್ಲಿಯೂ ಇರಬೇಕೆಂಬ ಯಾವುದೇ ನಿಯಮ ಇಲ್ಲ. ಹಾಗಾದರೆ ಹೇಗೆ, ಯಾವುದೇ ಸ್ಥಾನದಲ್ಲಿ ಇರ್ಬೋದು. ಡಮರುಕ ಡಮರುಗ ಆಗುತ್ತೆ, ಸೂಚಿ ಸೂಜಿ, ಜಾತಿ ಜಾದಿ, ಆಕಾಶ ಆಗಸ, ವಚ ಬಸದಿ, ದೀಪಿಕಾ ದೀವಿಗೆ, ಕಟಕ ಕಡಗ, ಚತುರ ಚದುರ, ಹೀಗೆ ಪದಗಳನ್ನ ನೋಡ್ಬೋದು. ಇನ್ನು 10ನೇ ರೂಲ್ ಏನು ಹೇಳುತ್ತೆ, ಸಂಸ್ಕೃತದಲ್ಲಿ ಮಹಾಪ್ರಾಣಾಕ್ಷರಗಳಿಂದ ಕೂಡಿದಂತಹ ಅನೇಕ ಅಕ್ಷರಗಳು ಅಲ್ಪ ಪ್ರಾಣಗಳಾಗಿ ಕನ್ನಡದ ಪ್ರಕೃತಿಗಳಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಹಾಪ್ರಾಣಾಕ್ಷರ ಮತ್ತು ಅಲ್ಪ ಪ್ರಾಣಾಕ್ಷರ ಆಗಿ ಬದಲಾವಣೆ. ಚಂದ ಅಂತೇಳಿ ಇಲ್ಲಿ ನಾವು ಮಹಾಪ್ರಾಣಾಕ್ಷರವನ್ನು ಯೂಸ್ ಮಾಡೀವಿ. ಈ ತದ್ಭವ ರೂಪ ಆಗುವಾಗ ಮತ್ತೆ ಅಲ್ಪ ಪ್ರಾಣ ಅಕ್ಷರವನ್ನು ತಗೊಳುತ್ತೆ. ಘಟಕ ಗಡಗೆ, ಧನ ದನ, ಛಾಂದಸ ಛಾಂದಸ, ಘೋಷಣ ಘೋಷಣೆ, ಧೂಪ ಧೂಪ. ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ಅದೇ ರೀತಿಯಾಗಿ ಇವೆಲ್ಲ ಪದಗಳನ್ನು ನಾವು ಸೇರಿಸ್ಬೋದು. ಇನ್ನು ಮುಂದಿನ ರೂಲ್ ಏನು ಹೇಳುತ್ತೆ ಅಂದರೆ, ಸಂಸ್ಕೃತದ ಕೆಲವು ಖಕಾರವುಳ್ಳಂತಹ ಶಬ್ದಗಳು ಗಕಾರಗಳಾಗಿ ಚಕಾರದ ಒತ್ತಿನಿಂದ ಕೂಡಿರ್ತಕ್ಕಂಥ ಅಕ್ಷರವು ಅಲ್ಪ ಪ್ರಾಣದ ಒತ್ತಿನಿಂದ ಕೂಡಿ ಟಕಾರವು ಡಕಾರವಾಗುತ್ತೆ, ಚಕಾರವು ಸಕಾರವಾಗುತ್ತೆ, ಥಕಾರವು ಧಾಕಾರವಾಗುತ್ತೆ, ಟಕಾರವಾಗಿ ಹಾಕಾರವು ಆಗಿ ರೂಪಾಂತರ ಹೊಂದಿ ಕನ್ನಡದ ಪ್ರಕೃತಿಗಳಾಗುತ್ತೆ. ಹೇಗೆ ಅಂದರೆ ಇಲ್ಲಿ ನೋಡಿ, ಕಕಾರಕ್ಕೆ ಗಕಾರ ಯಾವುದಾಗುತ್ತೆ, ಕಕಾರಕ್ಕೆ ಗಕಾರ ಆಗೋದು ಮುಖ ಮೊಗ ವೈಶಾಖ ಬೇಸಗೆ. ಇನ್ನು ಚಕಾರ ಸಕಾರ ಆಗುತ್ತೆ, ಚುರಿಕಾ ಇದ್ದಿದ್ದು ಸುರಿಗೆ ಆಗುತ್ತೆ, ಛತ್ರಿಕಾ ಇದ್ದಿದ್ದು ಸತ್ತಿಗೆ ಆಗುತ್ತೆ. ಇಲ್ಲಿ ಚಕಾರ ಸಾಕಾರ ಆಗಿ ಬದಲಾವಣೆ ಹೊಂದತಕ್ಕಂಥದ್ದು. ಇನ್ನು ಠಕಾರ ಡಕಾರ ಆಗುತ್ತೆ. ಹೇಗೆ, ಕುಠಾರ ಇದು ಕೊಡಲಿ, ಠಕಾರ ಇತ್ತು, ಇಲ್ಲಿ ಡಕಾರ ಬಂತು. ಇನ್ನು ಮಠ ಮಡ. ಥಕಾರವು ಟಕಾರವಾದರೆ ಗ್ರಂಥಿ ಗಂಟು. ಚಕಾರದ ಒತ್ತಕ್ಷರು ಅಲ್ಪ ಪ್ರಾಣದ ಒತ್ತಿನಿಂದ ಮಾಡಿದರೆ ಇಚ್ಛೆ ಆಗುತ್ತೆ. ಹೀಗೆ ನೋಡ್ಬೋದು. ಹಳೆಗನ್ನಡದಲ್ಲಿ ಬರ್ತಕ್ಕಂಥ ಹಲವು ಒಂದು ಪದಗಳನ್ನು ನಾವು ಈ ರೀತಿ ನೋಡ್ಬೋದು. ಹಳೆಗನ್ನಡ ಮತ್ತು ಹೊಸಗನ್ನಡ ತತ್ಸಮ ತದ್ಭವಗಳು. ಪಾಲ್ ಅಂದರೆ ಹಾಲು, ಪಾವ್ ಹಾವು, ಪಾಸು ಹಾಸು, ಪರಿ ಹರಿ, ಪರ್ಬು ಹಬ್ಬು. ಎಕ್ಸಾಮ್ಸಲ್ಲಿ ನಿಮಗೆ ಹಳೆಗನ್ನಡ ಹೊಸಗನ್ನಡ ರೂಪ ಅಂತ ಏನು ಕೊಟ್ಟಿರಲ್ಲ, ಯಾವ ರೂಪಗಳನ್ನ ಕೊಟ್ಟಿರ್ತಾರೆ ಅಂತ ನೀವೇ ಗಮನಿಸ್ಬಿಟ್ಟು ಏನು ಮಾಡಬೇಕಾಗತ್ತೆ, ಅದನ್ನು ಓದ್ಕೊಂಡು ಅಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗತ್ತೆ. ಇನ್ನು ಮುಂದಿನ ಅಂಶ ನೋಡೋದಾದರೆ ನ ನ ಲ ರ ಳ ವ್ಯಂಜನಗಳು. ಅಂತ್ಯದಲ್ಲಿ ಕೆಲವು ಶಬ್ದಗಳು ಊಕಾರಾಂತಗಳಾಗುತ್ತೆ. ಈ ಕೆಲವು ಇದೇ ಇನ್ನೊಂದು ವ್ಯಂಜನದಿಂದ ಕೂಡಿದಂತಹ ದ್ವಿತ್ವ ಅಕ್ಷರಗಳು ಅಂತೇಳಿ ಅನಿಸ್ಕೊಳ್ಳುತ್ತೆ. ಯಾಕಾರಾಂತಗಳು ಈ ಕಾರಾಂತಗಳಾಗುತ್ತೆ ಮತ್ತು ದ್ವಿತ್ವವುಳ್ಳವಾಗುತ್ತೆ. ಹೇಗೆ ಅಂದರೆ, ನಾನ್ ಇದ್ದಿದ್ದೇನಾಯಿತು ನಾನು, ಏನು, ಆನ್ ಆನು, ಸೀನ್ ಸೀನು, ತಾನು, ನೀನು, ಅವನು. ಇಲ್ಲಿ ಊಕಾರ ಬಂತು. ಏಕಾರ ಇದ್ದಿದ್ದು ಊಕಾರ ಆಗಿ ಬದಲಾವಣೆ ಆಯಿತು. ಡಕಾರಾಂತಗಳು ಕೂಡ ಊಕಾರಾಂತಗಳಾಗುತ್ತೆ. ಕಣ್ಣು, ಪೆಣ್ ಪೆಣ್ಣು, ಹಣ್ಣು, ಮಣ್ಣು.
ಓಕೆ, ಇನ್ನು ಎಕ್ಸಾಂಪಲ್ಸ್ ಇದೆ. ಲಕಾರಂತ ಶಬ್ದಗಳು ಕೂಡ ದ್ವಿತ್ವದಿಂದ ಕೂಡಿಬಿಟ್ಟು ಊಕಾರಂತ ಆಗುತ್ತೆ. ಬಿಲ್ ಬಿಲ್ಲು, ಸೊಲ್ ಸೊಲ್ಲು, ಸೋಲ್ ಸೋಲು, ಕಲ್ ಕಲ್ಲು. ಹೀಗೆ ಎಕ್ಸಾಂಪಲ್ಸು ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಯಾಕಂದರೆ ಹುಡುಕಿ ಕೂಡಬೇಡ್ರಿ, ಇದ್ದಂಥ ಮೆಟೀರಿಯಲನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಎಕ್ಸಾಮಲ್ಲಿ ಹೈ ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಲಕಾರಂತಗಳಾದಂಥ ಶಬ್ದಗಳು ಊಕಾರಂತಗಳಾಗುವುದಕ್ಕೆ ಮತ್ತು ಇನ್ನೊಂದು ಲಕಾರದೊಡನೆ ಊಕಾರಂತವಾಗುವುದಕ್ಕೆ. ಮರಳ್ ಮರಳು, ಉರುಳ್ ಉರುಳು, ತಳ್ ತಳ್ಳು, ಸೀಳ್ ಸೀಳು, ಈ ಥರ. ಓಕೆ, ಇನ್ನು ರಾಕಾರಂತಗಳಾದಂತಹ ಶಬ್ದಗಳು ಊಕಾರಂತಗಳಾಗೋದಕ್ಕೆ ನಾರ್ ನಾರು, ಕಾರ್ ಕಾರು, ಬಸಿರ್ ಬಸಿರು, ಸೋರ್ ಸೋರು, ಈ ಥರ. ಇನ್ನು ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಿಮಗೆ ಕಂಪ್ಲೀಟಾಗಿ ನಾನು ಓದಲಿಕ್ಕೆ ಕೊಡ್ತೀನಿ. ರೂಪಾಂತರಗೊಂಡಂತಹ ಎಕ್ಸಾಂಪಲ್ಸ್ಗಳಿದ್ದಾವೆ. ಆಮೇಲೆ ನೋಡಿ, ಅನುಸ್ವಾರದಿಂದ ಕೂಡಿದಂಥ ಎಷ್ಟೋ ಶಬ್ದಗಳು ಅದಿಲ್ದಂಗೆ ಹೊಸಗನ್ನಡ ರೂಪವನ್ನು ತಗೊಳ್ಳೋಂಥ ಶಬ್ದಗಳು ಕೂಡ ಇಲ್ಲಿ ಇವೆ. ತೋಂಟ ಇದ್ದಿದ್ದು ತೋಟ, ಸಿಡುಂಬು ಸಿಡುಬು, ತುಳುಂಕು ತುಳುಕು, ಪೆಸಂತಿಲ್ ಹೊಸತಿಲು. ಈ ಥರ ಶಬ್ದಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಕನ್ನಡದಲ್ಲಿ 100 ಮಾರ್ಕ್ಸಿಗೆ ಆರಾಮಾಗಿ 95 to 98 ತನಕ ಅಂಕಗಳನ್ನ ತಗೊಳ್ಬೋದು. ಓಕೆ, ಮತ್ತೆ ಮುಂದಿನ ಒಂದು ವಿಷಯದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.